ಲಿಂಗಾಯತ ಪಂಚಮಸಾಲಿ ಸಮಾಜದ ನ್ಯಾಯಯುತ ಬೇಡಿಕೆ ಬಗ್ಗೆ ನಾವು ಒಂದು ಸಭೆಯನ್ನು ಮಾಡಿದಾಗ ಶಾಂತಿಯುತ ಸಭೆಗೆ ಬಂದು ಮುಖ್ಯಮಂತ್ರಿಗಳಿಗೆ ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಿ ನಮ್ಮ ನೋವನ್ನು ತಿಳ್ಕೊಳ್ರಿ ಅಂಥೇಳಿ ವಿನಂತಿ ಮಾಡಿದರೂ ಕೂಡ ಮುಖ್ಯಮಂತ್ರಿಗಳಿಗೆ ಇಷ್ಟು ದೊಡ್ಡ ಸಮಾಜದ ನೋವನ್ನು ಬಂದು ತಿಳ್ಕೊಂಡು ಅದ್ರ ಬಗ್ಗೆ ಸ್ಪಂದಿಸುವಂಥ ಮನಸ್ಸಿರಲಿಲ್ಲ. ಅವರು ಬರೋದಿಲ್ಲ ಅಂತ ಹೇಳಿದಾಗ ಸ್ವಾಮೀಜಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಬರೋದಿಲ್ಲ ಅಂತಂದರೆ ನಾವಾದರೂ ಕೂಡ ಅವ್ರ ಹತ್ರ ಹೋಗಿ ಮನವಿಯನ್ನು ಕೊಡ್ತೇವೆ ಅಂಥೇಳಿ ಶಾಂತಿಯುತವಾಗಿ ಮನವಿಯನ್ನು ಕೊಡಲಿಕ್ಕೆ ಹೊರಟಾಗ ಅಲ್ಲಿ ಸ್ವಾಮೀಜಿಯವರಿದ್ದಾರೆ, ಸಮಾಜದ ಎಲ್ಲ ಭಾಗದಿಂದ ಬಂದಂಥ ರೈತರಿದ್ದಾರೆ, ಬಡ ವಿದ್ಯಾರ್ಥಿಗಳಿದ್ದಾರೆ ಅಂಥೇಳಿ ಯಾವುದನ್ನು ಕೂಡ ಗಮನಿಸ್ತಾ ಗಂಡ್ಮಕ್ಕಳು ಹೆಣ್ಮಕ್ಕಳು ಮಕ್ಕಳು ಚಿಕ್ಕ ಕಾಲೇಜಿನ ಹುಡುಗರು ಸ್ವಾಮೀಜಿಯವ್ರ ಮೇಲೆ ವಕೀಲರ ಮೇಲೆ ಎಲ್ಲದರ ಮೇಲೆ ಕೂಡ ಲಾಠಿ ಪ್ರಹಾರ ಮಾಡುವಂಥ ದುಷ್ಕೃತ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅವ್ರಿಗೆ ಕೇವಲ ಅಲ್ಪಸಂಖ್ಯಾತರನ್ನ ಓಲೈಸೋದು ಮಾತ್ರ ಅವರ ಜೀವನದ ಗುರಿ ಆದಂಗೆ ಕಾಣಿಸ್ತದೆ. ಅವರು ಮರೆತು ಬಿಟ್ಟಿದ್ದಾರೆ ಈ ಕರ್ನಾಟಕದಲ್ಲಿ ಬೇರೆ ಸಮಾಜಗಳು ಕೂಡ ಅದಾವ ಅಂಥೇಳಿ. ಇವತ್ತು ನಾವು ಕೇಳ್ತಾ ಇರುವಂಥ ರಿಸರ್ವೇಷನ್ನು ವೀರಶೈವ ಲಿಂಗಾಯತರಿಗೆ, ಮರಾಠ ಸಮಾಜಕ್ಕೆ, ಒಕ್ಕಲಿಗರಿಗೆ, ರೆಡ್ಡಿ ಸಮಾಜಕ್ಕೆ, ಬಂಟ ಸಮಾಜಕ್ಕೆ, ಸುಮಾರು ಕರ್ನಾಟಕದ 52% ಉಳಿದಿರುವಂಥ 52% ಸಮಾಜಗಳಿಗೆ ಅನುಕೂಲ ಆಗುವಂಥ 3A ಮತ್ತು 3Bಯಲ್ಲಿ ಮೊದಲೇನಿದ್ದರು, ಈಗ 2C ಮತ್ತು 2Dಯಲ್ಲಿ ಏನಿದ್ದಾರೆ ಆ ಸಮಾಜಗಳ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಇಡೀ ರಾಜ್ಯ ಇವತ್ತು ಎಲ್ಲ ಕಡೆ ಬಂದಾಗಿ ಹೊತ್ತಿ ಉರಿಯುವಂಥ ಕೆಲಸ ಆಗತ್ತೈತಿ. ಇದಕ್ಕೆ ಸಂಪೂರ್ಣ ಕಾರಣಭೂತರು ಸಿದ್ದರಾಮಯ್ಯನವರು, ಅವರು ಕಾಂಗ್ರೆಸ್ನವರು. ಹೌದು, ನನ್ನ ಮೇಲೆ ಹಲ್ಲೆ ಅಂತಂದ್ರೆ ನಮ್ಮನ್ನೆಲ್ಲ ಪೊಲೀಸರೇ ಹಿಡಿದು ತೆಗೆದಲ್ಲೇ ಹಾಕಿದ್ರು. ನನಗೆ ಹಾಕಿ ಅದನ್ನು ಒತ್ತುವಂಥ ಕೆಲಸ ಮಾಡಿದ್ರು. ನನ್ನ ಮೇಲೆ ಲಾಠಿ ಪ್ರಹಾರ ಮಾಡೋಕ್ಕೆ ಬಂದಾಗ ನಮ್ಮ ಸುತ್ತಮುತ್ತಲು ಇದ್ದಂಥ ನಮ್ಮ ಜನ ಅವರು ಲಾಠಿಯನ್ನು ತೆಗೆದುಕೊಂಡು ಹೊರತಾ ತಿಂದರು. ನಾನು ಅದರಿಂದ ಲಾಠಿ ನನಗೆ ನೇರವಾಗಿ ಬೀಳಲಿಲ್ಲ. ಸದನದ ಹೊರಗೆ ಇವತ್ತು ಅಂಬೇಡ್ಕರ್ ಪುತ್ಲಿ ಮುಂದೆ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೆದಿದೆ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.